ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಎಂಥ ಬಹುಶಃ ಒಂದು ಶಕ್ತಿ. ಈಗಾಗಲೇ ಶ್ರೀ ಜಿ ಕೆ ಅವರು ಮಾತಾಡಿದಂಗೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ವಯೋಮಾನದವರು ಕೊನೆಯಲ್ಲಿ ಒಂದು ಶಕ್ತಿಯನ್ನು ನಂಬಿ ಮುನ್ನಡೆಯುವರು. ಆ ಶಕ್ತಿ ಬಹುಶಃ ನಮ್ಮ ಕುಟುಂಬದಲ್ಲಿ, ನಮ್ಮದೊಂದು ವೈದಿಕ ಕುಟುಂಬ, ಆ ಕುಟುಂಬದಲ್ಲಿ ಮೊದಲಿನಿಂದಲೂ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಪೂಜೆ ಪುರಸ್ಕಾರಗಳೆಲ್ಲವೂ ನಮ್ಮ ಮನೆಗಳಲ್ಲಿ ಇದೆ. ನಾವು ಯಾವುದೇ ಕರ್ಮ, ಈಗ ಅಂದರೆ ಷೋಡಶ ಸಂಸ್ಕಾರಗಳು ಅಂತೇಳಿ ಹೇಳ್ತಾರೆ, ಈಗೇನು ಎಲ್ಲ ಸಂಸ್ಕಾರಗಳನ್ನು ಮುಗಿಸಿದ್ರು ಅದರೊಳಗೆ ಈ ಅಂತಿಮ ಈ ವಿಧಿವಿಧಾನಗಳು ಸಹಿತ ಈ ಷೋಡಶ ಸಂಸ್ಕಾರಗಳಲ್ಲಿ ಒಂದು. ಮುಂದೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದಿನ ಜನ್ಮದಲ್ಲಿ ಅವರು ಇದಕ್ಕಿಂತ ಚೆನ್ನಾಗಿ ಬಾಳಬೇಕು, ಇನ್ನೂ ಉತ್ತಮ ಶ್ರೇಯಸ್ಸನ್ನು ಪಡೆಯಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ನಾವೆಲ್ಲ ಸಂಸ್ಕಾರಗಳನ್ನು ಮಾಡ್ತೇವೆ. ಆದರೆ ವಿಧಿ ಹೇಗಿರುತ್ತೆ ಅಂದರೆ, ಬಹುಶಃ ಎಲ್ಲ ಸರಿಯಾಗಿ ನಡೆದಿದ್ದರೆ ಮೊನ್ನೆ 8ನೇ ತಾರೀಕು ನಾವು ಅವರನ್ನು ಆ ದಂಪತಿಗಳನ್ನು, ಅವರ ಕುಟುಂಬದ ಎಲ್ಲರನ್ನ ಅಭಿನಂದಿಸಲಿಕ್ಕೆ ಬರಬೇಕಾಗಿತ್ತು. ಅವರೆಲ್ಲರಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಸೇರಬೇಕಿತ್ತು. ಆದರೆ ಈ ವಿಧಿ ಲೀಲೆ, ಬದುಕು ಜಟಕಾ ಬಂಡಿ ಅಂತ ಹೇಳಿದ್ವಲ್ಲ, ಆ ವಿಧಿ ಲೀಲೆ ಎಂಥದ್ದು ಅಂತ ಹೇಳಿದರೆ, ಅವೆಲ್ಲ ಆ ಕಾರ್ಯಕ್ರಮಗಳು ಆಗಬೇಕಾದದ್ದು ಆ ಕ್ಷಣದಲ್ಲಿ ಅದು ನಿಂತು ಮುಂದೆ ಅವರು ಆಸ್ಪತ್ರೆಗೆ ಸೇರುವಾದಂಥ ಒಂದು ಸಂದರ್ಭ ಎಲ್ಲ ಬಂದು ಇವತ್ತು ನಮ್ಮನ್ನೆಲ್ಲ ಮತ್ತೆ ಇಲ್ಲಿ ಬಂದು ಸೇರಿಸಿದೆ. ಇದೇ ವಿಧಿಯ ಆಟ. ನಮ್ಮದು ಬಹುಶಃ ನಮಗೆ ಗೊತ್ತಿಲ್ಲಗಿಂತ ಮೊದಲು ಸ್ವಲ್ಪ ಅಂದರೆ ನಮ್ಮದು ಸ್ವಲ್ಪ ವಿಭಕ್ತ ಕುಟುಂಬ, ಅಂದರೆ ಮೊದಲು ಅವಿಭಕ್ತ ಕುಟುಂಬ. ನಾನು ಅಂದರೆ ನಮ್ಮ ಅಪ್ಪ, ನಮ್ಮ ಸುರೇಶ್ ಭಟ್ರ ತಮ್ಮ, ಅವಿಭಕ್ತ ಕುಟುಂಬ. ಬಟ್ ನಮ್ಮ ಒಂದು ಪರಿಚಯ ಅಥವಾ ನಮಗೊಂದು ಗೊತ್ತಾಗೋ ಹೊತ್ತಿಗೆ ಅದು ವಿಭಕ್ತ ಕುಟುಂಬ ಆಯಿತು. ಆದರೆ ನಾವು ಯಾವತ್ತೂ ಆ ರೀತಿಯಾಗಿ ಬದುಕಿ ಬಾಳಿದವರೇ ಅಲ್ಲ. ಸುರೇಶಣ್ಣ ಅವನು ಅಂದರೆ ನನಗೆ ಯಾರೋ ಒಬ್ಬರು ಹೇಳ್ತಿದ್ರು, ಒಬ್ರು ನನಗೆ ಯಾವತ್ತೂ ಸಿಕ್ಕಾಗ ಹೇಳೋರು ಭಟ್ರೆ, ನನಗೊಂದು ನನ್ನ ಆತ್ಮಚರಿತ್ರೆ ಬರಬೇಕು ಅಂತ ಹೇಳಿದರೆ ಭಾಳ ಸಲ ಹೇಳಿದರು. ಕೊನೆಗೆ ಒಂದು ದಿವಸ ನನಗೆ ಅವ್ರಿಗೆ ಹೀಗೆ ಹೇಳಬೇಕೇನೋ ಅಂತೇಳಿ ಅನಿಸ್ತು. ನೀವಲ್ಲ ಆತ್ಮಚರಿತ್ರೆ ಬರೆಯೋದು, ಆ ಕಾಲದ ಎಲ್ಲರೂ ಅಥವಾ ನಮಗಿಂತ ಹಿಂದಿನವರು ಎಲ್ಲರೂ ಆತ್ಮಚರಿತ್ರೆ ಬರೆಯುವಂಥದ್ದೇ ಕತೆ ನಮ್ಮದು. ಯಾಕೆಂತ ಹೇಳಿದ್ರೆ, ಒಂದು ಸರಿಯಾದ ತೊಟ್ಟುಕೊಳ್ಳಲಿಕ್ಕೆ ಬಟ್ಟೆ ಇಲ್ಲದೆ ಹೋದಂಥ ಕಾಲ. ನಮ್ಮ ತಂದೆ ಅವರೆಲ್ಲ, ನಮ್ಮ ಸುರೇಶಣ್ಣನಾಗಲಿ ಅಥವಾ ನಾವುಗಳಾಗಲಿ, ಅವರು ನಮ್ಮನ್ನು ಹೇಗೆ ಬೆಳೆಸಿದರು, ಹೇಗೆ ಓದಿದರು, ಅವರ ಜೀವನದ ಪಥವನ್ನು, ಆ ಜೀವನದ ಹೆಜ್ಜೆಯನ್ನು ನೋಡಿದರೆ ಅವ್ರು ಪಟ್ಟಂಥ ಕಷ್ಟಗಳೆಲ್ಲ ನಮಗೆ ಅರ್ಥ ಆಗುತ್ತೆ. ಅವರು ಓದಬೇಕಾದ್ರೆ ಇದ್ದಿದ್ದು, ಈಗೆಲ್ಲ ಬಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ, ಅಲ್ಲೇ ಒಂದು ಊರು ಕೆಂದಗಾಲ ಜಡ್ಡಿ ಅಂತ ಹೇಳಿ, ಆ ಕೆಂದಗಾಲ ಜಡ್ಡಿಯಲ್ಲಿ ಇದ್ದು ಅಲ್ಲಿಂದ ಕಾಲೇಜಿಗೆ ಹೋಗಿ ಅಲ್ಲಿ ಓದಿ ಆ ನಂತರ ಅವರು ಮುಂದೆ ಗೋಳಿ ಹೈಸ್ಕೂಲಲ್ಲಿ ಮಾಸ್ಟರ್ ಆದವರು ಮತ್ತೆ ಅವರು ಅಲ್ಲಿ BEd ಇದನ್ನೆಲ್ಲ ಮಾಡಿಕೊಂಡು ಅವರ LICಗೆ ಸೇರಿದ ಮೇಲೆ ಅವರ ಔನ್ನತ್ಯವನ್ನು ಸಾಧಿಸಿಕೊಂಡರು. ಆದರೆ ಅವರು ಇರುವ ಸ್ಥಳದಲ್ಲಿ ನಾನು ನೋಡಿದಾಗ ಯಾಕೆಂತ ಹೇಳಿದ್ರೆ, ನಾವು ಅಣ್ಣ ತಮ್ಮಂದಿರು ದಾಯಾದಿಗಳಾದ್ರು ನಾವು ಬಹಳ ಆತ್ಮೀಯರು. ಅವನಿಗೆ ಬೇಕೇ ಬೇಕಿತ್ತು ಊರಿಗೆ ಮನೆಗೆ ಬಂದ ಅಂತ, ಅವ್ನು ಎಲ್ಲೇ ಇದ್ದು ಊರಿಗೆ ಮನೆಗೆ ಬಂದ ಅಂತ ಹೇಳಿದ್ರೆ, ನಾನು ಹೇಳಿದ್ರೆ ನಿಮಗೆ ಇದು ತಪ್ಪು ತಿಳಿಬೇಡಿ, ಮೊದಲು ನಮ್ಮ ಊರಿನಲ್ಲೆಲ್ಲ ಟಾಯ್ಲೆಟ್ಗಳೆಲ್ಲ ಇರಲಿಲ್ಲ. ಇತ್ತೀಚೆಗೆ ಬಂದಿದ್ದು ಈ ಟಾಯ್ಲೆಟ್. ಅವನು ಬಂದ ಕೂಡ ಕರೆಯವನು ಗಜಾನನ ಅಥವಾ ನಾವಿಲ್ಲ ನನ್ನ ತಮ್ಮನನ್ನು ಯಾರು ಕರೆದು ನಾವು ಹೋಗೋಣ. ಅಷ್ಟರ ಮಟ್ಟಿಗೆ ನಮ್ಮ ಆತ್ಮೀಯತೆ, ಯಾವುದೇ ಸಂಕೋಚ ಇಲ್ಲ, ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ, ಆ ರೀತಿಯಾದಂತಹ ಸಂಬಂಧ ನಮ್ಮದು. ಅವನು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾನೆ ಅಂದರೆ ಆ ಸಂಪರ್ಕವನ್ನು ಸತತವಾಗಿ ನಮ್ಮ ಜೊತೆಗೆ ಇಟ್ಟುಕೊಂಡವನು. ಕೇವಲ GK ಹೆಡ್ಡಿ ಅವರು ಹೇಳಿದ ಹಾಗೆ ಕೇವಲ ನಮ್ಮ ಬಂಧುಗಳು, ನಮ್ಮ ನೆಂಟರು ಅಂತ ಹೇಳಲ್ಲ, ಯಾರನ್ನೇ ಕೇಳಿ ಇವತ್ತು ಹಿರೇಕಲ್ಲೂರಿಗೆ ಹೋಗಿ ನನಗೆ ಇನ್ನೂ ಅವನು ಕೆಲಸ ಮಾಡಿದಾಗಿನ ಆ ದೊಡ್ಡಗೌಡರ ಮನೆಯನ್ನು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅಲ್ಲಿಯೂ ಸಹಿತ ತನ್ನ ಛಾಪನ್ನು ಹೊತ್ತಂಥವನು. ಇವತ್ತು ಎಷ್ಟೋ ಜನ LICಲಿ ಅವನ ಜೊತೆಗೆ ವರ್ಕ್ ಮಾಡಿದವರೆಲ್ಲ ಬಂದಿದ್ದಾರೆ. ಸಾಮಾನ್ಯವಾಗಿ ನಾವು ಎಲ್ಲಿ ವರ್ಕ್ ಮಾಡ್ತೇವೆ, ಎಲ್ಲಿ ಕೆಲಸ ಮಾಡಿದ್ದೇವೋ ಅಲ್ಲಿ ನಮ್ಮನ್ನ ಪ್ರೀತಿಸೋರು ಬಹಳ ಕಡಿಮೆ ಇರ್ತಾರೆ. ಅದು ವೃತ್ತಿ ಮಾತ್ಸರ್ಯವೋ ಏನೋ ಗೊತ್ತಿಲ್ಲ. ಆಗ ಇವತ್ತು ಅನೇಕ
ಅವನ ಮಿತ್ರರು, ಅವನ ಸ್ನೇಹಿತರು ಇಲ್ಲಿ ಸಭೆಯಲ್ಲಿ ಇದ್ದಾರೆ. ಅವನ ಒಂದು ನಿಷ್ಕಲ್ಮಶವಾದಂಥ ಆ ಹೃದಯ, ಅವನ ವಿಶಾಲವಾದಂಥ ಮನೋಭಾವ, ಅವನ ಪ್ರೀತಿ, ಆತ್ಮೀಯತೆ ನಮ್ಮೆಲ್ಲರಿಗೂ ಅವನು ಗುಣಪಡಿಸಿದ್ದಾನೆ. ಹಾಗಾಗಿ ನಾವು ಇವತ್ತು ದೂರದಿಂದ ಅವನೇ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಅವನಿಗೆ ನಮ್ಮ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಬಂದ್ವಿ. ಈ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಈ ಜವರಾಯ ಬರುವಾಗ ಬರಿಗೈಯಲ್ಲಿ ಬರುವುದಿಲ್ಲ, ಒಳ್ಳೊಳ್ಳೆ ಮರನ ಕಡಿತಾನೆ. ನಮಗೆ ಬೇಕು ಬೇಕು ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕಾಡಿಗೆ ಹೋದ್ರೆ ಹೇಗೆ ಒಳ್ಳೆ ಮರಗಳನ್ನೇ ನೋಡಿ ಕಡಿತೇವೋ, ಹಾಗೆ ಆ ಯಮರಾಯ ಯಾವ ವ್ಯಕ್ತಿ ನಮಗೆ ಬೇಕು ಬೇಕು ಅಂತ ಹೇಳಿ ಅನಿಸ್ತಾನೋ ಆ ಸಂದರ್ಭದಲ್ಲಿ ಅವರನ್ನು ಸೆಳೆದುಕೊಂಡ್ಬಿಡ್ತಾನೆ. ಹಾಗೆ ಅವನ ಮೃತ್ಯು ಆ ರೀತಿಯಾಗಿ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಸುರೇಶನಿಗೆ ಅವನಿಗೆ ಸದ್ಗತಿ ಪ್ರಾಪ್ತಿಯಾಗಲಿ, ಅವನಿಗೆ ಚಿರಶಾಂತಿ ಸಿಗಲಿ. ಅವರ ಕುಟುಂಬದವರಿಗೆ ವಿಶೇಷವಾಗಿ ನಾವು ಯಶೋಧ ಅತ್ತಿಗೆ ಆಗಬೇಕು, ಅದನ್ನು ನಾವು ಯಶೋಧ ಅಂತ ಹೇಳಿ ಕರೆಯೋದು. ಯಾಕೆಂತ ಹೇಳಿದ್ರೆ ನಮ್ಮ ಕಂಟೆಂಪ್ರರಿ, ನಮ್ಮ ಜೊತೆಗೆ ನಮ್ಮ ಸಮಕಾಲೀನರಲ್ಲಿ ಓದಿದ್ದು ಅವರ ಮಕ್ಕಳು ಸಂತೋಷ, ಕಿರಣ, ಎಲ್ಲ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಭರಿಸುವಂತ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನೊಂದು ನುಡಿ ನಮನವನ್ನು ಅವನಿಗೆ ಅರ್ಪಿಸ್ತಾ ಇದ್ದೇನೆ.